ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಇಬ್ಬನಿ ತಬ್ಬಿದ ಇಳಿಯಲಿ ರಕ್ಷಿ ಶೆಟ್ಟಿ ಮತ್ತು GS ಗುಪ್ತಾ ಅವರ ಪರಾಮೋಹ ಸ್ಟುಡಿಯೋ ಸಂಸ್ಥೆ ನಿರ್ಮಾಣದ ಸಿನಿಮಾ ಡೈರೆಕ್ಟ್ ಮಾಡಿರೋದು ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿರೋ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಸಿನಿಮಾ ರಿಲೀಸ್ ಆಗಿದೆ, ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ, ಹೌದು ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಹಾಕಿ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಇಲ್ಲಿ ನಾಯಕ ಸಿದ್ಧಾರ್ಥ್ ಒಬ್ಬ ಕೋಪಿಷ್ಟ, ಕಾಲೇಜ್ ಟಾಪರ್, ಸತ್ತಿರೋ ತನ್ನ ತಾಯಿಯ ಆಸೆ ಈಡೇರಿಸಬೇಕು ಅಂತ ಕ್ರಿಕೆಟರ್ ಆಗ್ತಾನೆ. ಕಾರಣಾಂತರಗಳಿಂದ ಕ್ರಿಕೆಟ್ನಲ್ಲಿ ಮುಂದುವರಿಯೋಕೆ ಸಾಧ್ಯವಾಗದೇ ಇದ್ದಾಗ ತನ್ನ ತಂದೆಯ ಬಿಸ್ನೆಸ್ಗೆ ಜಾಯಿನ್ ಆಗಿ ಇವಾಗ ತನ್ನದೇ ಆದ ಸ್ವಂತ ಸ್ಟಾರ್ಟ್ಅಪ್ ಮಾಡಬೇಕು, ಯಾರ ಸಹಾಯ ಇಲ್ಲದೆ ಅನ್ನೋದು ಅವನ ಕನಸಾಗಿರುತ್ತೆ. ಸೊ ಮುಂದೆ ಸಿದ್ಧಾರ್ಥ್ ಮತ್ತು ನಾಯಕಿ ರಾಧಾಗೆ ಮದುವೆ ಮಾಡೋಕೆ ಅಂತ ಇಬ್ಬರ ಫ್ಯಾಮಿಲಿ ಡಿಸೈಡ್ ಮಾಡಿ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಕೊನೆಗೆ ಮದುವೆ ದಿನ ಬಂದೇ ಬಿಡುತ್ತೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ನಾಯಕ ಸಿದ್ಧಾರ್ಥ್ಗೆ ಆ ಮದುವೆ ಇಷ್ಟ ಇಲ್ಲದೆ ಮದುವೆಯನ್ನು ಸ್ಟಾಪ್ ಮಾಡ್ತಾನೆ. ನಂತರ 7 ವರ್ಷಗಳ ಹಿಂದೆ ಅವನ ಜೀವನಕ್ಕೆ ಎಂಟ್ರಿ ಆಗಿದ್ದ ಆ ಕ್ಯಾರೆಕ್ಟರ್ ಮತ್ತೊಬ್ಬ ನಾಯಕಿ ಅನಾಯಿತಾಳನ್ನ ಹುಡುಕಿಕೊಂಡು ಹೋಗ್ತಾನೆ. ಸೊ ಮುಂದೆ ಏನಾಯ್ತು, ಅನಾಯಿತ ಅವನಿಗೆ ಸಿಕ್ಕಿದ್ಲ, ಇತ್ತ ರಾಧಾ ಕತೆ ಏನಾಯ್ತು, ಆ ಮದುವೆ ಕ್ಯಾನ್ಸಲ್ ಮಾಡೋಕೆ ಕಾರಣ ಆದರೂ ಏನು ಅನ್ನೋದೇ ಸಿನಿಮಾದ ಒನ್ ಲೈನ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ನೀವು ಸಿನಿಮಾನ ಖಂಡಿತವಾಗಿ ನೋಡಲೇಬೇಕು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಮೊದಲಿಗೆ ಅಲ್ಲಿನ ಕ್ಯಾರೆಕ್ಟರ್ಗಳ ಡಿಸೈನ್. ಹೌದು, ಅಲ್ಲಿನ ಕಲಾವಿದರು ಹೊಸಬರಾಗಿದ್ರೂ ಕೂಡ ಸಿನಿಮಾ ನೋಡ್ತಾ ನೋಡ್ತಾ ಅವರು ಹೊಸಬ್ರು ಅಂತ ಮರ್ತೋಗಿ ಸಿನಿಮಾದ ಕ್ಯಾರೆಕ್ಟರ್ಗಳಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಸಿನಿಮಾದ ಕಲಾವಿದರು ಕೂಡ ಅವರ ಪರ್ಫಾರ್ಮೆನ್ಸ್ ಅನ್ನ ಅಷ್ಟೇ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅದರಲ್ಲೂ ಆ 3 ಜನ. ಇನ್ನ ಇಲ್ಲಿ ಸಿದ್ಧಾರ್ಥ ಅಶೋಕ್ ಪಾತ್ರದಲ್ಲಿ ವಿಹಾನ್ ಗೌಡ ಕಾಣಿಸ್ಕೊಂಡಿದ್ದು ಈ ಒಂದು ಪಾತ್ರಕ್ಕೆ ಇರೋ ಲಿಮಿಟ್ಸ್ನ ತುಂಬ ನೀಟಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಎಮೋಷನ್ ಬ್ಲಾಕ್ನಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಪಾತ್ರಕ್ಕೆ ಇರೋ ಡೈಮೆನ್ಷನ್ ಅಂದರೆ ಲವರ್ ಬಾಯ್, ರಫ್ ಅಂಡ್ ಟಫ್ ಕಾಲೇಜ್ ಹುಡುಗ, ಕ್ರಿಕೆಟರ್ ಹಾಗೂ ಒಬ್ಬ ಬಿಸ್ನೆಸ್ ಮ್ಯಾನ್, ಹೀಗೆ ಎಲ್ಲ ಆ್ಯಂಗಲ್ನಿಂದ ನೋಡಿದ್ರೂ ಫುಲ್ ಮಾರ್ಕ್ಸ್ ಅಂತ ಹೇಳ್ತೀನಿ. ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಾಯಕಿ ರಾಧಾ ಕನಸುಗಳನ್ನ ಕಾಣ್ತಾ ತಾಳಿ ಕಟ್ಟುವ ಶುಭ ವೇಳೆಗೆ ಕಾತರದಿಂದ ಕಾಯೋ ಹುಡುಗಿಯಾಗಿ ಮಯೂರಿ ಅವರು ಅವರಿಗಿರುವ ಸ್ಕ್ರೀನ್ ಸ್ಪೇಸಲ್ಲಿ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ತಮಗಿರುವಷ್ಟು ಸ್ಕ್ರೀನ್ ಪ್ರೆಸೆನ್ಸ್ನ ತುಂಬ ನೀಟಾಗಿ ಬಳಸ್ಕೊಂಡು ತುಂಬ ಸೆಟಲ್ ಆಗಿ ನಡೆಸಿದ್ದಾರೆ. ತಮ್ಮ ಮದುವೆ ಸೀನಲ್ಲಿ ಊಟ ತಿನ್ನೋದಿರ್ಬೋದು, ಕೊನೆಯಲ್ಲಿ ಲೈಟ್ ಕಂಬದವರೆಗೆ ವಾಕಿಂಗ್ ಮಾಡ್ತಾ ಕಾನ್ವರ್ಸೇಷನ್ ಇರ್ಬೋದು, ಅಲ್ಲಿ ಅವರ ಕ್ಯಾರೆಕ್ಟರ್ನ ವೇರಿಯೇಷನ್ಗಳನ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆಡಿಯನ್ಸ್ ಕೊನೆಯವರೆಗೂ ಆ ಕ್ಯಾರೆಕ್ಟರ್ಗೆ ಏನಾಗುತ್ತೆ, ನ್ಯಾಯ ಸಿಗುತ್ತಾ ಅಂತ ಕಾಯೋ ಥರ ಮಾಡುತ್ತೆ ಅವರ ಪರ್ಫಾರ್ಮೆನ್ಸ್. ಇನ್ನು ಮುಂದೆ 3ನೇ ಪಾತ್ರ ಅಂದರೆ ಅದು ಅನಾಯಿತ. ಈ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ಪಾಯ್ಲರ್ ಆಗುತ್ತೆ. ಈ ಒಂದು ಕ್ಯಾರೆಕ್ಟರ್ನಲ್ಲಿ ಅಂಕಿತಾ ಅಮರ್ ಅವರು ಕಾಣಿಸ್ಕೊಂಡಿದ್ದು, ಇವರು ಇಲ್ಲಿ 2 ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ. ಕಾಲೇಜ್ನಲ್ಲಿ ಹೋದ ಹುಡುಗಿ, ಫೋಟೋಗ್ರಫಿ ಮತ್ತು ಕವನಗಳನ್ನು ಬರೆಯೋ ಹವ್ಯಾಸ ಇರೋ ಮುದ್ದಾದ ಬೆಂಗಾಳಿ ಹುಡುಗಿ ಅನಾಯಿತಳಾಗಿ, ಮತ್ತೆ ಇನ್ನೂ ಒಂದು ಶೇಡ್ನಲ್ಲಿ ಸಿನಿಮಾ ಪೂರ್ತಿ ಕಾಡೋ ಪಾತ್ರವಾಗಿ ಕಾಣಿಸ್ಕೊಳ್ತಾರೆ. ತುಂಬನೇ ಎಫರ್ಟ್ ಹಾಕಿ ಆ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂಕಿತಾ ಅಮರ್ ಅವರು. ಆ ಕ್ಯಾರೆಕ್ಟರ್ ಮತ್ತು ದ್ರಾಕ್ಷಿ ಬಳ್ಳಿ ಎರಡನ್ನ ಹೋಲಿಕೆ ಮಾಡಿ ಸ್ಕ್ರೀನ್ ಮೇಲೆ ತಂದಿರೋದು ನಿಜಕ್ಕೂ ಆ ಬಳ್ಳಿಗೆ ಏನಾಗುತ್ತೋ, ಚಿಗುರುತ್ತೋ ಅಥವಾ ಸಾಯುತ್ತೋ ಅನ್ನೋ ಲೆವೆಲ್ಗೆ ಆಡಿಯನ್ಸ್ನ ಕಾಯೋ ಥರ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಅಲ್ಲಲ್ಲಿ ಬರೋ ಕವಿತೆಗಳು ಸಿನಿಮಾ ನೋಡ್ತಾ ಇರೋರಿಗೆ ಇನ್ನೂ ಹೊಸ ಫೀಲ್ ಕೊಡುತ್ತೆ. ಸಿನಿಮಾದಲ್ಲಿ ಒಂದು ಫೀಲ್ ಇದೆ, ಮಣಿರತ್ನಂ ಸಿನಿಮಾಗಳ ರೀತಿ. ಅಂದರೆ ತೆಲುಗಿನ ಗೀತಾಂಜಲಿ ಸಿನಿಮಾ ನೆನಪಿಗೆ ಬರೋ ಲೆವೆಲ್ಗೆ ಸಿನಿಮಾನ ಮಾಡಿದ್ದಾರೆ. ಅಂಡ್ ಅದು ಚಂದ್ರಜಿತ್ ಅವರು ತಮ್ಮ ಮೊದಲ ನಿರ್ದೇಶನದಲ್ಲೇ ಆಲ್ರೌಂಡರ್ ಆಗಿದ್ದಾರೆ. ಇವನ್ ಅವರ ರೈಟಿಂಗ್ಸ್ ಕೂಡ ಸೊಗಸಾಗಿದೆ. ಇನ್ನು ಆ ಒಂದು ರೈಟಿಂಗ್ಸ್ಗೆ ಸಪೋರ್ಟ್ ಮಾಡಿರೋದು ಅಂದ್ರೆ ಗಗನ್ ಅವರ BGM. ನಿಜಕ್ಕೂ ಒಂದು ಮೆಲೋಡಿ ಮ್ಯಾಜಿಕ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಸೀನ್ಗಳಲ್ಲಿ ಅಲ್ಲಿನ ಸೈಲೆನ್ಸ್ ನಮ್ಮನ್ನ ಕಾಡುತ್ತೆ, ಕೆಲವು ಸಾರಿ ಅಲ್ಲಿನ ಎಮೋಷನ್ ನಮ್ಮ ಮನಸ್ಸಿಗೆ ಮುಟ್ಟೋ ಥರ ಮಾಡುತ್ತೆ. ಆದರೆ ಅಲ್ಲಿನ ಹಾಡುಗಳಿಗೆ ಇದು ಅನ್ವಯ ಆಗಲ್ಲ ಅಂತೀನಿ. ಇವನ್ ಕೊರಿಯೋಗ್ರಫಿ ಕೂಡ ಮೆಚುರಿಟಿ ಇರಲಿಲ್ಲ, ಅಲ್ಲಿ ಕೋರಿಯೋಗ್ರಫಿ ಕೊರತೆ ಕಾಣುತ್ತೆ. ಪ್ರಯತ್ನ ಚೆನ್ನಾಗಿದೆ, ಬಟ್ ತೆರೆಯ ಮೇಲೆ ತರುವಾಗ ಫ್ಲಾಪ್ ಆಗಿದ್ದಾರೆ ಅಷ್ಟೇ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಶ್ರೀವತ್ಸನ್ ಅವರ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಡೀಸೆಂಟ್ ಅಂಡ್ ಪ್ಲೆಸೆಂಟ್ ಅಂತ ಹೇಳ್ತೀನಿ.
ಇನ್ನು ಇಡೀ ಸಿನಿಮಾವನ್ನ 9 ಅಧ್ಯಾಯಗಳಾಗಿ ನೆರೆಟ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಹೆಸರಿಟ್ಟು ಫ್ಲಾಶ್ ಬ್ಯಾಕ್ ಮೂಲಕ ಕತೆ ಹೇಳ್ತಾರೆ ನಿರ್ದೇಶಕ ಚಂದ್ರಜಿತ್ ಅವರು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಫಸ್ಟ್ ಹಾಫ್ನಲ್ಲಿ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಮತ್ತು ಒಂದಷ್ಟು ಸ್ಲೋ ನೆರೇಷನ್ನಿಂದ ಇಂಟರ್ವೆಲ್ ಬರೋ ವೇಳೆಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಬರೋ ಆಡಿಯನ್ಸ್ ಅನ್ನ ಮತ್ತೆ ಇಂಟರ್ವೆಲ್ ಬ್ಲಾಕ್ನಲ್ಲಿ ಇನ್ನೇನೋ ಆಗಬಹುದು ಅನ್ನೋದನ್ನ ಮತ್ತೆ ಕ್ಯೂರಿಯಾಸಿಟಿ ಬರೋ ಹಾಗೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಬಟ್ ಆಗಲೇ ಆಡಿಯನ್ಸ್ ಅಲ್ಲಿ ಏನು ಆಗ್ಬೋದು ಅನ್ನೋದನ್ನ ಗೆಸ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.